ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಾವಿವತ್ತು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕು. ಈ ತಿಂಗಳ 3ನೇ ತಾರೀಕಿನಂದು ಬುಧ ಗ್ರಹ ಕುಂಭ ರಾಶಿಗೆ, 5ನೇ ತಾರೀಕಿನಂದು ಶುಕ್ರ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ, 23ನೇ ತಾರೀಕಿನಂದು ಕುಜ ಗ್ರಹ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾನೀಗ ಇದನ್ನೆಲ್ಲ ಆಧರಿಸಿ ನಿಮಗೋಸ್ಕರ ಒಂದು 10 ಅಂಶಗಳನ್ನು ಪಟ್ಟಿ ಮಾಡ್ಕೊಂಬಂದಿದ್ದೀನಿ. ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರಿಗೆ, ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ತಿಂಗಳಲ್ಲಿ ನಿಮಗೆ ಅನೇಕ ಗ್ರಹಗಳು ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಏಕಾದಶ ಭಾವ ಅಂಥೇಳಿ ಆದರೆ ಅದು ಲಾಭಸ್ಥಾನ. ಅಲ್ಲಿ ಅನೇಕ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ನಿಮಗೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾಗಿ ಒಂದಷ್ಟು ಲಾಭ ಉಂಟಾಗುತ್ತೆ. ಅಂದರೆ ನೀವು ಯೋಚನೆಯೇ ಮಾಡಿರೋದಿಲ್ಲ, ಉತ್ತಮವಾಗಿ ಹಣಕಾಸಿನ ಆಗಮನ ಉಂಟಾಗುತ್ತೆ, ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಬುಧ ಮತ್ತು ರಾಹುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂಥೇಳಿ ಅಂದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿದೆ, ಜೊತೆಗೆ ಉಚ್ಚವಾಗಿಯೂ ಕೂಡ ಸ್ಥಿತವಾಗಿದೆ. ಹಾಗಾಗಿ ಪೊಲೀಸ್ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಸೈನಿಕರಿಗೆ, ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಿಗೆ, ಇವರಿಗೆಲ್ಲ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಒಂದಷ್ಟು ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬಾಕಿ ಉಳಿದಿದ್ದಂತಹ ಒಂದಷ್ಟು ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನೋಡಿ, ಕೆಲವೊಂದಷ್ಟು ಕೆಲಸಗಳಿಗಾಗಿ ನೀವು ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆಲ್ಲ ಹೋಗ್ತಾ ಇರ್ತೀರಿ, ಯಾವುದೋ ಒಂದು ಡಾಕ್ಯುಮೆಂಟಿಗಾಗಿಯೋ ಏನೋ ಒಂದಷ್ಟು ಕೆಲಸಗಳಿಗಾಗಿ. ಅದು ಕೂಡ ಆಗ್ತಾನೆ ಇರುವುದಿಲ್ಲ. ಈ ತಿಂಗಳಲ್ಲಿ ಆ ರೀತಿಯಾಗಿ ಬಾಕಿ ಉಳಿದಿದ್ದಂತಹ ಸರ್ಕಾರಿ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದಕ್ಕೆ ಅವಕಾಶ ಇದೆ. ಮಕ್ಕಳ ಆರೋಗ್ಯದ ವಿಚಾರಕ್ಕಾಗಿ ಒಂದಷ್ಟು ಹಣಕಾಸಿನ ವ್ಯಯ ಅಂತ ಹೇಳೋದು ಉಂಟಾಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗುತ್ತೆ, ಅದಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ರಹಸ್ಯ ವಿಷಯಗಳಲ್ಲಿ ಒಂದಷ್ಟು ಆಸಕ್ತಿ ಉಂಟಾಗುತ್ತೆ. ರಹಸ್ಯವಾದಂತಹ ವಿದ್ಯೆಗಳು ಅಂದರೆ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರಬಹುದು, ಆಧ್ಯಾತ್ಮಿಕ ವಿಷಯಗಳಾಗಿರಬಹುದು, ಇಂತಹ ವಿಚಾರಗಳಲ್ಲೆಲ್ಲ ನಿಮಗೆ ಒಂದಷ್ಟು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಜೊತೆಗೆ ನಿಮ್ಮಿಂದ ಒಂದು 4 ಜನಕ್ಕೆ ಸಹಾಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಏನೋ ಒಂದಷ್ಟು ಸಹಾಯವನ್ನು ಮಾಡ್ತೀರಿ, ದಾನ ಧರ್ಮ ಇತ್ಯಾದಿಗಳಲ್ಲೆಲ್ಲ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಕೂಡ ಒಂದು 4 ಜನಕ್ಕೆ ಸಹಾಯವನ್ನು ಮಾಡ್ತೀರಿ. ಕಣ್ಣು ಮತ್ತು ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ನೋಡಿದ್ವಲ್ಲ, ಈ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ. ಈ ವರ್ಷದ ಅಕ್ಷಯ ತೃತೀಯದಂದು, ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ದುರ್ಗಾ ಹೋಮ, ಸರಸ್ವತಿ ಹೋಮ ಮತ್ತು ಶ್ರೀ ಸೂಕ್ತ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮಗೂ ಕೂಡ ಇದರಲ್ಲಿ ಆಸಕ್ತಿ ಇದ್ದರೆ ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಭಾಗವಹಿಸುವುದಕ್ಕೆ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ
ಒಂದು ಹೆಸರನ್ನು ಈ ಒಂದು ಹೋಮದ ಸಂಕಲ್ಪದಲ್ಲಿ ಸೇರಿಸಬಹುದು. ಅದಕ್ಕೆ ನೋಡಿ ಈ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಹೆಸರನ್ನು ನೀವು ಸೇರಿಸಿಕೊಳ್ಳಬಹುದು. ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೂಡ ಕಳಿಸಿಕೊಟ್ಟರೆ ಪ್ರಸಾದವನ್ನು ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆಯು ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಕೇಳ್ಕೊಳ್ಬಹುದು.